ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, 9ನೇ ತಾರೀಕು ಜನವರಿ 2026, 9th Jan 2026 ಮುಹೂರ್ತ ಫಿಕ್ಸ್. ಈ ದಿನಾಂಕ ಬಹಳ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ 9ನೇ ತಾರೀಕಿನ ಡೆಡ್ಲೈನ್ನ ಇಟ್ಕೊಂಡು ಕೂತಿದ್ದಾರೆ? ಹಿಂದೆ ಕೂಡ ಈ ಡೇಟ್ ಡಿಸ್ಕಸ್ ಆಗಿತ್ತು, ನೀವು ಕೂಡ ಕೇಳಿರ್ತೀರಿ, ಗಮನಿಸಿರ್ತೀರಿ. ಯಾರು ಹೇಳಿದ್ರು ಅಂತ ಕೂಡ ನಾನು ಹೇಳ್ತೀನಿ. ಆದರೆ ಈಗ ಯಾಕೆ ಅಂದರೆ ನೋಡಿ, ರಾಹುಲ್ ಗಾಂಧಿ ಈಗಾಗಲೇ ಫಾರಿನಿಗೆ ಹೋಗಿದ್ದಾರೆ. ಅವರು 7ನೇ ತಾರೀಕು ಜನವರಿ ಬರ್ತಾರೆ. ನೋಡಿ, ಅದೇನು ಕೋಇನ್ಸಿಡೆನ್ಸು ಅಥವಾ ಪ್ರೀ ಪ್ಲ್ಯಾನ್ಡೋ ಗೊತ್ತಿಲ್ಲ. ಹೇಗೆ ಸಿಂಕ್ ಆಗ್ತಿದೆ ಅಂದರೆ ಡೇಟ್ಗಳು, ನಾನು ನಿಮಗೆ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ, ಸುಮ್ಮನೆ ಹೇಳೋದಿಲ್ಲ. ಯಾವ ರೀತಿ ಸಿಂಕ್ ಆಗ್ತಾಯಿದೆ, ಇದು ಉದ್ದೇಶಪೂರ್ವಕವೋ ಅಥವಾ ಪ್ರೀ ಪ್ಲ್ಯಾನ್ಡೋ, ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಈ ಹಿಂದೆ ದೇವರಾಜ ಅರಸು ಅವರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಆ ದಾಖಲೆಯನ್ನು ಮುರಿಯಬೇಕಿದ್ದರೆ ಸಿದ್ದರಾಮಯ್ಯನವರು ಎಲ್ಲಿಯವರೆಗೂ ಮುಖ್ಯಮಂತ್ರಿ ಆಗಿರಬೇಕು. ಈಗ ರಾಹುಲ್ ಗಾಂಧಿಯವರು ವಿದೇಶದಿಂದ ಹಿಂದಿರುಗುವ ದಿನಾಂಕಕ್ಕೂ ಹಾಗೂ ಆ ದಿನಾಂಕಕ್ಕೂ ಮ್ಯಾಚ್ ಆಗ್ತಿರೋದು. ಅದರ ಹಿನ್ನೆಲೆ ಏನು? ಇನ್ಫ್ಯಾಕ್ಟ್ ಹೈಕಮಾಂಡ್ ಏನು ಪ್ಲ್ಯಾನ್ ಮಾಡಿಕೊಂಡಿದೆ, ಏನು ಮಾಡುತ್ತೆ, ಏನು ಮಾಡಲಿಕ್ಕೆ ಹೊರಟಿದೆ, ಸಿದ್ದರಾಮಯ್ಯನವರು ಏನು ಹೇಳಲಿಕ್ಕೆ ರೆಡಿಯಾಗಿದ್ದಾರೆ, DK ಶಿವಕುಮಾರ್ ಮುಂದಿನ ಹೆಜ್ಜೆ ಏನು, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, 9th Jan 2026 ಸದ್ಯ ಬಹಳ ಚರ್ಚೆ ಆಗ್ತಾ ಇರುವಂತಹ ಮತ್ತು ಎಲ್ಲರ ಕೇಂದ್ರ ಬಿಂದು ಆಗಿರುವಂಥ ದಿನಾಂಕ. ಬಹುತೇಕ ಅದೇ ದಿನ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರು ದೆಹಲಿಯಲ್ಲಿ ಇರ್ತಾರೆ. ಈಗ ಇರುವ ರಿಪೋರ್ಟ್ಸ್ ಪ್ರಕಾರ ರಾಹುಲ್ ಗಾಂಧಿ ಆ ದಿನಾಂಕದ ಒಳಗೆ ವಿದೇಶದಿಂದ ಮರಳುತ್ತಾರೆ. ಅವರು ಯುರೋಪ್ ಟೂರಲ್ಲಿದ್ದಾರೆ, ಜರ್ಮನಿಗೆ ಹೋಗಿದ್ದಾರೆ. ಅವರು ಪ್ರತಿ ವರ್ಷ ಇಯರ್ ಎಂಡಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. ಅದೇ ರೀತಿ ಈ ಬಾರಿ ಕೂಡ ಹೋಗಿದ್ದಾರೆ. 2022ರಲ್ಲಿ ಅವರು 2nd Jan ಏನೋ ಬಂದಿದ್ದರು. ಆದರೆ ಈ ಬಾರಿ ಅವರು 7ನೇ ತಾರೀಕು ಬರಬಹುದು ಅನ್ನುವಂಥ ಮಾಹಿತಿ ಇದೆ. ನೋಡಿ, ಸರಿಯಾಗಿ 7ನೇ ತಾರೀಕಿಗೆ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಅತಿ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿಯಾದಂತಹ ದಾಖಲೆಯನ್ನು ಮುರಿಯುವವರಿದ್ದಾರೆ. ಹೇಗೆ? ನಾನು ವಿತ್ ಡೇಟ್ ಹೇಳ್ತೀನಿ ಅಂದೆ. ನೋಡಿ, ದೇವರಾಜ ಅರಸು ಅವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದು 1972ರ ಮಾರ್ಚ್ 20ನೇ ತಾರೀಕು ಅವರು ಪ್ರಮಾಣ ವಚನ ತೆಗೆದುಕೊಂಡಿದ್ದು ಮುಖ್ಯಮಂತ್ರಿಯಾಗಿ ಫಸ್ಟ್ ಟೈಮ್. ಸೊ ಫುಲ್ 5 years ಟರ್ಮ್ ಕಂಪ್ಲೀಟ್ ಮಾಡಿದ್ರು. 5 ವರ್ಷ ಪರಿಪೂರ್ಣ ಮುಖ್ಯಮಂತ್ರಿ ಆಗಿದ್ದರು. ಎಲ್ಲಿಯವರೆಗೂ? 31 ಡಿಸೆಂಬರ್ 1977ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಂದರೆ ನೀವು ಲೀಪ್ ಇಯರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಒಟ್ಟು ಅವರು ಮೊದಲು 20 ಮಾರ್ಚ್ 1972ರಿಂದ 31 ಡಿಸೆಂಬರ್ 1977 ಅಂದರೆ 2113 ದಿನ ಮೊದಲನೇ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಎರಡನೇ ಅವಧಿಯಲ್ಲಿ ಅವರು 28 ಫೆಬ್ರವರಿ 1978ರಿಂದ 7 ಜನವರಿ 1980ರವರೆಗೆ, ಅಂದರೆ 680 ದಿನಗಳ ಕಾಲ ಅವರು ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸೊ ಅಲ್ಲಿಗೆ ಒಟ್ಟು 2793 ದಿನಗಳು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯನವರ ಲೆಕ್ಕಾಚಾರ ನೋಡಿ. ಅವರು ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದು 13 ಮೇ 2013, ಫಸ್ಟ್ ಟೈಮ್ ಅವರು ಪ್ರಮಾಣ ವಚನ ತೆಗೆದುಕೊಂಡಿದ್ದು ಮುಖ್ಯಮಂತ್ರಿಯಾಗಿ. 13 ಮೇ 2013ರಿಂದ 15 ಮೇ 2018ರವರೆಗೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಂದರೆ 1829 ದಿನ ಅವರು ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದು 20 ಮೇ 2023ರಲ್ಲಿ ಪ್ರಮಾಣವಚನ ತೆಗೆದುಕೊಂಡರು ಎರಡನೇ ಅವಧಿಯಲ್ಲಿ. ಈಗ 7 ಜನವರಿ 2025ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರೆ, ಯಾಕೆ ಆ ದಿನಾಂಕವನ್ನು ಹೇಳ್ತಿದ್ದಾರೆ ಅಂದರೆ ಅಲ್ಲಿಗೆ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಬ್ರೇಕ್ ಮಾಡಿದಾಗುತ್ತೆ. 2794 ದಿನ ಆಗುತ್ತೆ. ಸೊ ಅಲ್ಲಿಯವರೆಗೂ ಅವತ್ತೇ ರಾಹುಲ್ ಗಾಂಧಿ ಕೂಡ ವಿದೇಶದಿಂದ ಬರ್ತಾ ಇದ್ದಾರೆ. ಅದೇ ದಿನಾಂಕಕ್ಕೆ ಸರಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಕೂಡ ಮುರಿದ ಹಾಗಾಗುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಈಗ 9 ಜನವರಿ 2026 ಅಂತ ಯಾಕೆ ಬರ್ತಿದೆ ಅಂದರೆ 7ನೇ ತಾರೀಕು ರಾಹುಲ್ ಗಾಂಧಿ ಹಿಂದಿರುಗ್ತಾರೆ. ಅಲ್ಲಿಗೆ ಇವರ ದಾಖಲೆ ಅಲ್ಲಿಗೆ ಮುರಿದಾಗ ಆಗಿರುತ್ತೆ. ದೇವರಾಜ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದು ಅವರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತಹ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿರ್ತಾರೆ. ಅದಾದ ನಂತರ ದೆಹಲಿಗೆ ಕರೆಸ್ಕೋತಾರೆ. 8ನೇ ತಾರೀಕು ಹೋದರೂ ಕೂಡ 9ನೇ ತಾರೀಕಿನ ಹೊತ್ತಿಗೆ ನಿರ್ಧಾರ ಆಗಿ ಅವತ್ತು ಅವರು ಏನು ಅನ್ನುವಂಥ ಮುಂದಿನ ತೀರ್ಮಾನವನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅದು ಯಾವ ತೀರ್ಮಾನ ಬೇಕಾದರೂ ಆಗ್ಬೋದು. ನೋಡಿ, ಏನು ಸಾಧ್ಯತೆಗಳೇನಿದೆ. ಒಂದೋ ಎಲ್ಲವೂ ಕೂಡ ಈಗಾಗಲೇ ಡಿಸೈಡ್ ಆಗೋಗ್ಬಿಟ್ಟಿದೆ,
ಇನ್ನೇನಿದ್ರು ಇಂಪ್ಲಿಮೆಂಟೇಷನ್ ಅಷ್ಟೇ ಅನ್ನೋದಾದರೆ ಸಿದ್ದರಾಮಯ್ಯನವರು ಅವತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಸೊ ಅದಾದ ನಂತರ ಮತ್ತೊಂದು ಹಂತ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು, ಅದು ಯಾವ ಪ್ರೋಸೆಸ್ಸಲ್ಲಿ ನಡಿಬೇಕು. ಈಗ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವ ಮಾದರಿಯಲ್ಲೇ ಆಗಲಿ ಅಂಥೇಳಿ ಪಟ್ಟು ಹಿಡ್ಕೊಂಡು ನಿಂತರೆ ಆಗ ಮತ್ತೊಂದು ರೀತಿ ಆಗ್ಬೋದು, ಗೊತ್ತಿಲ್ಲ ಇನ್ನೂ ಕೂಡ. ರಾಹುಲ್ ಗಾಂಧಿಯವರು ಇವ್ರನ್ನ ದೆಹಲಿಗೆ ಕರೆಸ್ಕೊಳ್ಬೇಕು, ಅಲ್ಲಿ ಮಾತುಕತೆ ಆಗಬೇಕು, ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಕೇಳಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅವರು ಮತ್ತೆ ತಮ್ಮ ಬೆಂಬಲಿಗರ ಕಡೆ ಕೈ ತೋರಿಸ್ತಾರಾ, ಏನಾಗುತ್ತೆ ನೋಡ್ಬೇಕು. ಯಾಕಂದರೆ ಇಲ್ಲಿ ಜನವರಿ 25ನೇ ತಾರೀಕು ಅಹಿಂದ ಚಳವಳಿ ಅಂತೇಳಿ ಈಗಾಗಲೇ ಘೋಷಣೆ ಆಗೋಗ್ಬಿಟ್ಟಿದೆ. ಮೈಸೂರಲ್ಲಿ ಅಹಿಂದ ಚಳವಳಿ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅಂದರೆ ಇವೆಲ್ಲವೂ ಹಿಂಟ್. ಸಿದ್ದರಾಮಯ್ಯನವರು ಕೂಡ ಕೆಲವು ಡಿಮ್ಯಾಂಡ್ಸ್ಗಳನ್ನ ಮುಂದಿಡಬಹುದು. ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರವಾಗಿಯೂ ಡಿಮ್ಯಾಂಡ್ಗಳು ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಅಥವಾ ಹೈಕಮಾಂಡೇ ಸಿದ್ದರಾಮಯ್ಯನವರಿಗೆ ಅಭಿಪ್ರಾಯ ಕೇಳಿ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೋ ಹಾಗೆ ಮುಂದುವರಿಯುವಂಥ ಆಲೋಚನೆಯಲ್ಲಿದೆಯೋ. ಯಾಕಂದರೆ ಕರ್ನಾಟಕದ ಸರ್ಕಾರ ಅವ್ರಿಗೆ ಸ್ಥಿರವಾಗಿರಬೇಕು, ಇಲ್ಲಿ ಅಧಿಕಾರ ಕಳ್ಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ. ಸೊ ರಾಹುಲ್ ಗಾಂಧಿ ವಿದೇಶದಿಂದ ಬಂದ ನಂತರ ಏನು ಸಭೆಯನ್ನು ನಡೆಸ್ತಾರೆ ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ಯಾವ ರೀತಿಯ ಕಾನ್ವರ್ಸೇಷನ್ ಆಗುತ್ತೆ, ಯಾರ ಡಿಮ್ಯಾಂಡ್ ಏನಿರುತ್ತೆ, ಯಾರ ಒತ್ತಡ ಯಾವ ರೀತಿ ಇರುತ್ತೆ, ಪ್ರೆಷರ್ ಪಾಲಿಟಿಕ್ಸ್ ಯಾವ ಲೆವೆಲಿಗೆ ನಡೆಯುತ್ತೆ, ಇವೆಲ್ಲವೂ ಕೂಡ ತೀರ್ಮಾನವನ್ನು ಮಾಡುತ್ತೆ. ಒಂದಂತೂ ಕ್ಲಿಯರ್, ಇಬ್ಬರನ್ನು ಕರೆಸ್ಕೋತಾರೆ ದೆಹಲಿಗೆ, ಮಾತುಕತೆಯನ್ನೂ ನಡೆಸ್ತಾರೆ. ಅದಾದ ನಂತರ ಅಲ್ಲಿ ಯಾವ ರೀತಿಯ ಚರ್ಚೆ, ಮಾತುಕತೆ, ಸಂವಾದ ಯಾವ ಹಂತಕ್ಕೆ ಹೋಗುತ್ತೆ, ಏನೆಲ್ಲ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ, ಅದನ್ನು ಆಧರಿಸಿ ಅಂತಿಮವಾದ ತೀರ್ಮಾನ ಆಗುತ್ತೆ. ಅಂದರೆ ಹೈಕಮಾಂಡ್ ಪ್ರಸ್ತಾಪ ಮಾಡಲಿಕ್ಕಂತೂ ರೆಡಿಯಾಗಿದೆ. ಈ ವಿಚಾರ ಪ್ರಸ್ತಾಪ ಆದ ನಂತರ ಅಲ್ಲಿ ನಡೆಯುವಂಥ ಡಿಬೇಟ್ ಯಾವ ತಿರುವನ್ನು ಬೇಕಾದರೂ ತೆಗೆದುಕೊಳ್ಬಹುದು. ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ಲಿಕ್ಕೆ ರೆಡಿ ಆದರೆ, ಈಗಾಗಲೇ ರಾಜಣ್ಣನ ಜೊತೆ ಮೀಟಿಂಗ್ ಆಗಿದೆ, ಸತೀಶ್ ಜಾರಕಿಹೊಳಿ ಜೊತೆ ಮೀಟಿಂಗ್ ಆಗಿದೆ, ಎಂ ಬಿ ಪಾಟೀಲ್ ಜೊತೆ ಮೀಟಿಂಗ್ ಆಗಿದೆ, ಭಾಳಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರ ಜೊತೆ ಈಗಾಗಲೇ ಮೀಟಿಂಗ್ಗಳೆಲ್ಲ ಆಗೋಗಿರೋದ್ರಿಂದ ಅವರವರು ತಮ್ಮ ಲಾಭ, ತಮ್ಮ ಅಸ್ತಿತ್ವ ಅದನ್ನಷ್ಟೇ ಆಲೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರೂ ಆಗ್ಬೋದು. ಇಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲಿಕ್ಕೆ ಬಿಡಬಾರ್ದು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ನಿಂತಿದ್ದೆ ಆದರೆ ಆಗ ಯಾವ ರೀತಿಯ ಟ್ವಿಸ್ಟ್ ಟರ್ನ್ ಬೇಕಾದರೂ ಆಗ್ಬೋದು. ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ನಿಮ್ಮ ಪ್ರಕಾರ ಏನಾಗ್ಬೋದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಬೋದಾ? ಬಿಟ್ಟುಕೊಡುವುದೇ ಆದರೆ ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗ, ಅಥವಾ ಅವರು ಇಲ್ಲಿಯವರೆಗೂ ಪಟ್ಟು ಹಾಕಿದ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿ ಎಂ ಮಾಡಬೇಕು ಅಂತಾರ, ಅಥವಾ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಹಾಗೆ ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಅಥವಾ ಮೂರನೇ ಮತ್ತೊಬ್ಬ ಯಾರು ಮುಖ್ಯಮಂತ್ರಿ ಆಗಬಹುದಾ? ಯಾರಾಗಬಹುದು? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಕಾರ್ಯಕರ್ತ ಅಂದರೆ ನಾವು ಲೈಫ್ ಟೈಮ್ ವರ್ಕರ್. ನಾವು ಪೋಸ್ಟ್ ಇದ್ರು ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ. ಸಿದ್ಧಾಂತ ಯಾವನ ಇದ್ದಾನೆ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಥ್ಯಾಂಕ್ ಯು.